ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತೆಲ್ಲಿ ಹೊಂಟಿವಪ್ಪ ಅಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ವಿಡಿಯೋ ಫುಲ್ ನೋಡ್ರಿ. ನಮ್ಮ ದೋಸ್ತ್ ಬರೋಂತಾನೆ ಕರೆಯೋಕ್ಕೆ. ಇವನ ನೋಡ್ರಿ ನಮ್ಮ ಮಗ ಗಾಯ್ಸ್. ಏನಾಯ್ತು ಮಗ? ಸೊ ಹೇ ಗಾಯ್ಸ್, ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ ಚಹಾ ಕುಡಿಬೇಕಂತಂದು. ಥಂಡಿ ಭಾಳ ಐತಿ, ಅದಕ್ಕೆ ಒಂದು ಚಹಾ ಕುಡಿದೆ ಮತ್ತು ಮುಂದೆ ಹೋಗೋಣ. ಗಾಯ್ಸ್, ಅವ ಯಾರ ಕುಡಿದಿಟ್ಟು ಬಿಟ್ಟಿದ್ದು ಚಹಾ ಕುಡಿಯಾಕ ಕುಂತಾನ. ಯಾರ ಕುಡಿದಿದ್ಲೇದ ಶಿವ? ಕುಡಿದು ಬಿಟ್ಟಿದ್ದು ಚಹಾ ಕುಡಿಯಾಕ ಕುಂತಾನಪ್ಪ. ಚಹಾ ಕುಡಿಯೋದು ಬಿಸಿ ಬಿಸಿ ಐತೆ, ಸ್ವಲ್ಪ ಆರ್ದಂಗೆ ಐತಿ. ಅದೇ ಬಿಸಿ ಐತ್ಲಿ, ಆರ್ದಂಗಿಲ್ಲ. ಮ್ಯೂಟೇಷನ್ ಕಟ್ರಿ ಕಳ್ಸಿ ಆಚೆ. ಬಿಸಿ ಐತಿ, ಥಂಡಿ ತಿಂಡಿ ಮಾಡ್ಬೇಕು. A few moments later. ಸೊ ಗೈಸ್, ಟೈಮ್ 4:05 ಆಯ್ತು. ಹಿಂದೆ ಯಾರೂ ಇಲ್ಲ, ನನ್ನ ಹಿಂದೆ. ಬರ್ತೀನಿ ಅಂತಂದು ಬರೀ ಸುಳ್ಳಾಗುತ್ತಾರ. ಒಬ್ಬ ಬಂದಾನ, ಆದ್ರೆ ಅವನು ನೆಟ್ ಇಲ್ಲ, ಅಲ್ಲಿ ಇಲ್ಲಿ ಅಡ್ಡಾಡಕುಂತಾನವ. ಈಗ ಅವ್ನು ಕರ್ಕೊಂಬರಕ್ಕೆ ಹೊಂಟೀನಿ. ಅವ್ನು ಕರ್ಕೊಂಬಂದು ಅಲ್ಲಿ ತನಕ ವಿಡಿಯೋ ನೋಡ್ರಿ, ಫುಲ್ ನೋಡ್ರಿ. ಸ್ಕಿಪ್ ಮಾಡೋರು ನೋಡ್ರಿ. ಇವತ್ತು ಎಂಜಾಯ್ ಅಂದ್ರೆ ಎಂಜಾಯ್, ಗೊತ್ತಿಲ್ಲ ಅಂದ್ರೆ ಫುಲ್ ವಿಡಿಯೋ ನೋಡ್ರಿ. ಅಲ್ಲಿ ತನಕ ಬಾಯ್. ಸೊ ಹೇ ಗೈಸ್, ಹಂಗೆ ಮುಂದೆ ಬರ್ಕೊಂತ ಗಾಂಧಿ ಸರ್ಕಲ್ ಸಿಕ್ಕಾಬಿಡುತ್ತೆ. ನಮ್ಮ ಗದಗಿನ ಗಾಂಧಿ ಸರ್ಕಲ್. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲ ನೋಡ್ರಿ ಅಣ್ಣ. ಹಾಯ್ ಗಾಯ್ಸ್. ಅಣ್ಣ ಅರ್ಬೇಟ್ ಅಣ್ಣ, ಎಲ್ಲಿ ಹೊಂಟಿವಿ ಈಗ? ಎಲ್ಲಿ ಹೊಂಟಿವಿ ಇವಾಗ? ನಮ್ಮ ಹಾಫ್ ಸುಳೆ ಮಕ್ಕಳಿಗೆ ಕರ್ಕೊಂಬರಕ್ ಹೊಂಟಿವಿ. ಹೋಗೋಣ ಅಣ್ಣ. ಅವು ಪಾಲ್ತು ಸುಳೆ ಮಕ್ಕಳಪ್ಪ. ಅವನು ಗಾಡಿ ಮಾಡ್ಲಕ್ಕ ಪೆಟ್ರೋಲ್ ಇಲ್ಲ ಹಾಕ್ತೀವ. 2000 years later. ಹೆಂಗಾಗಿತ್ತೇಳಿ ಬರ ಯಾಯ್ ಮಾಡಪ್ಪ ಅವಲಿ. ಗಾಯ್ಸ್, ಎಲ್ಲಾರು ಬಂದ್ರೆ ನಮ್ಮ ಅಣ್ಣನೂ ಬಂದಾನ. ಹೊಸ ಬಸ್ ಸ್ಟ್ಯಾಂಡ್ ರೋಡ್ ಇದೆ. ಎಲ್ಲಾರು ಹೊಂಟಿವಿ, ಹಂಗೆಲ್ಲ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ತನಕ ವೇಟ್ ಮಾಡ್ರಿ. ಸೊ ಹೇ ಗಾಯ್ಸ್, ಎಲ್ಲರೂ ಹೊಂಟಿದ್ದು ಜೋಸಿಗೆ. ಇವ ಅದಾನಲ್ಲ ಮುಲಿ, ಆ ಸ್ಟ್ಯಾಂಡ್ ನೆಲಕ್ಕೆ ಹಚ್ಚಿ ಬೆಂಕಿ ಬರ್ಸಾಕುಂತ ಬಿಟ್ಟಾನ್ರಿಪ್ಪ ಇವ. ನನ್ನ ಮಗ ಅದಾನಲ್ರಿ, ಭಾಳ ಉಡಾಳದಾನ್ರಿ ಇವ. ಉಡಾಳೆ ಗದಗಿ ನಂಬರ್ 1 ಉಡಾಳೆ. ರೈಡರ್ ಸಾಬ್ ನನ್ನ ಮಗ ಭಾಳ ದೊಡ್ಡ ರೈಡರ್ ಅದಾನ. ಸೊ ಹೇ ಗಾಯ್ಸ್, ಎಲ್ಲ ಗಾಡಿ ಪೆಟ್ರೋಲ್ ಇತ್ತು. ಈಗ ಬುಲೆಟ್ ಗಾಡಿಗೆ ಅಷ್ಟು ಪೆಟ್ರೋಲ್ ಇದ್ದಿದ್ದಿಲ್ಲ. ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಇಲ್ಲಿ ಒಬ್ಬ ಅದ ನೋಡ್ರಿ, ಒಬ್ಬ ವ್ಲಾಗರ್. ಇವನ ಐಡಿನೂ ಮೆನ್ಷನ್ ಮಾಡಿರ್ತೀನಿ. ಇವಂಗೂ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಮ ಹುಡುಗ ತೋರಿಸಿದ ಇಲ್ಲೊಬ್ಬರು ಅಂಕಲವ್ರಿಗೆ. ಅಂಕಲವ್ರಿಗೆ ಹಾಯ್ ಅನ್ನ ಮಟ್ಕನೂ ಬಿಡುವಲ್ಲಿ ಆ ನಮೂನಿ ಕಾಡ್ಸವಂತೀವ್ರಿಗೆ. ಕಡೆಗೂ ಹಾಯ್ ಮಾಡಿದ್ರು ಅವ್ರು. ಹಾಯ್ ಮಾಡಿದ ಮ್ಯಾಗೆ ಮತ್ತು ಮುಂದಿನ ಜರ್ನಿ ಸ್ಟಾರ್ಟ್ ಆಯ್ತು. ಹೋಗಂಬರ್ಲಿ ಅಂತಂದ್ರೆ ಎಲ್ಲ ಹುಡುಗರು ಈಗ ತಮ್ಮ ಒಂದಿಗಾಯ್ತು. ಪೆಟ್ರೋಲ್ ಹಾಕ್ತೀವಿ. ಈ ಗಾಡಿಗೆ ಏನಿಲ್ಲ, ಗಾಡಿಯಲ್ಲಿ ನಾ ಹೇಳೇ ಬಿಟ್ಟಿವಿ. 200 ರೂಪಾಯಿ ಪೆಟ್ರೋಲ್ ಹಾಕಿಸಿ ಅಲ್ಲೇ ಒಂದು 10 ಕಿಲೋಮೀಟ್ರ್ ಅಡ್ಡಾಡಿವಿ. ಗಾಯ್ಸ್, ಅಡ್ಡಿ ಸಂಪೂರ್ ರೀಚ್ ಆಗಿ ಈಗ ಮತ್ತು ಹಂಗೆ ಮತ್ತೆ ಯಾವ ಊಟಕ್ಕೆ ಪಾಪನಾಶಿ ಬರುತ್ತೆ. ಇದು ಅಡವಿ ಸೋಂಪುರ ಕಾಲೇಜ್ ಅದ, ಸಾಲಿ ಗಾಯ್ಸ್ ಇದೆ. ಅಡಿ ಸೋಂಪುರದವ್ರು ಯಾರು ಅದರಿ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ, ಕಮೆಂಟ್, ಲೈಕ್. ಓಕೆ, ಗಾಯ್ಸ್, ಅಡವಿ ಸೋಂಪುರ ಸಾಗಡ್ಯಾಗ ನೋಡಿಲ್ಲ ಯಾವ ನಮ್ಮನಿಗೆ. ಗಾಯ್ಸ್, ಎಲ್ಲರೂ ಹುಡುಗರು ಭಾಳ ರೊಚ್ಚಿ ಎತ್ಬಿಟ್ಟಾರ. ಎಲ್ಲ ನಾವು ಕಪ್ಪು ಬಿಟ್ಕೊಂಡು ಹೋಗಿದ್ದು ಬರೋಲ್ಲ. ಎಲ್ಲ ಚಾಲಿ ನಾ ಕುಡುಕಾಗಿರ್ಬೇಕು, ನೀವು ಇರ್ಬೇಕು. ನೋಡ್ರಿ, ನನ್ನ ಮಗ ಏನೋ ಹೇಳಾಗ ಅವನು ಯಾವಾಗಲೂ ಇಲ್ಲ.
ನೋಡ್ರಿ ಅಲ್ಲೇ ಯಾರವ್ರ ಏನ್ ತಿಳ್ಕೊಳಕ್ ಹೋಗ್ಬೇಡಿ. ಅವ್ರ ಮನ್ಯಾಗಿನವ್ರು ನೋಡಿದ್ರೆ ಅಂದ್ರೆ ಅವ್ನ ಚಪ್ಪಲ್ ತಗೊಂಡು ನೋಡ್ರಿ ಸುಳೆ ಮಕ್ಳ. ನಾ ಎಲ್ಲಲ್ಲೂ ಅವ್ರು ಡಿಸೈಡ್ ಮಾಡ್ತೀವಿ, ಆದ್ರೆ ಇಂಥ ದೋಸ್ತರ ಜೊತೆ ಸೇರಿದ ಮ್ಯಾಗ ಅನ್ನೋದು ಬಚ್ಚಲ ಆಗ್ಬಿಡ್ತಾವ್ರಿ. ಯಾಕಂದ್ರೆ ಆ ಮಾತು ಎಲ್ಲರಿಗೂ ಗೊತ್ತಿರ್ತೈತಿ. ಹುಡುಗರ ಜೊತೆ ಸೇರಿದ್ರೆ ಎಂತ ಮಾತು ಬರ್ತಾವ, ಹೆಂಗೆ ನಮ್ಮ ಮನ್ಯಾಗ ಹೇಳಕ್ ಹೋಗಿದ್ರಿ ಇಂಥ ಯಾಕಂದ್ರೆ ನಮ್ಮಲ್ಲಿ ಯಾವಾಗ ಒಮ್ಮೆ ಓಲೆ ಬೇಡ ಇವತ್ತು ಹೆಂಗಿದ್ರೆ ಕ್ಯಾನ್ಸಲ್ ಆಗುತ್ತದೆ. ಅಂದ್ರೆ ಹೊಂಟಿ ಏನೋ ಜೀವನದಲ್ಲಪ್ಪ ಹೊಂಟಿವಿ ಅನ್ನೋ ಸಕ್ಸಸ್ ಆಗಿದ್ದೆ ಜೀವನದಲ್ಲ. ಅವು ಜುಬಾ ಕೇಸರಿ ಹಾಕೊಂಡು ಹುಡುಗರು ನೋಡಿ ನೀವು ಜುಬಾ ಕೇಸರಿ ತಿನ್ನೋದು ಬಿಡಲಿ ಅಂತಂದ್ರೆ ಅವು ತೋರಿಸ್ತಾರೆ ಇವು ಬಿ ಅಂತ ಬಿಕ್ಕಳಿಸ್ತಾರೆ. ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆದ್ರೂ ನಮ್ಮ ಹುಡುಗರು ಇವ್ರು ಅಂತವ್ರಲ್ಲ ಅಂತವ್ರೆ. ಅಲ್ಲ ಹಡಿಸಿ ಮಕ್ಕಳು ಯಾವಾಗ ಹೋಗ್ಬೇಕಿತ್ತು ನೋಡೋಣ. ಈ ಟೊಂಗಿಗೆ ಹೋದ್ರೆ ಗ್ಯಾರಂಟಿ ಸರ ಬಸ್ ಸ್ಟ್ಯಾಂಡ್ದಾಗ ನಿಲ್ತಾರೆ ಇವ್ರು ದಂಧೆ ಮಾಡಕ್ಕೆ. ಬಸ್ ಸ್ಟ್ಯಾಂಡ್ದಾಗ ಇವ್ರು ಕರೆ ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ.